ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ಇತ್ತೀಚೆಗೆ ಇಡೀ ದೇಶ ಕಂಡಂತಹ ಅತ್ಯದ್ಭುತ ಯೂತ್ ನಾಯಕ ಅಂದ್ರೆ ಅದು ಎಂ.ಪಿ. ರಾಘವ್ ಚಡ್ಡಾ. ಇವರು ಅಧಿವೇಶನದಲ್ಲಿ ಯಾವಾಗ್ಲೂ ಕೂಡ ಜನಪರವಾಗಿಯೇ ಮಾತನಾಡ್ತಾರೆ. ರಸ್ತೆ ಗುಂಡಿ, ಮೊಬೈಲ್ ರೀಚಾರ್ಜ್ ಸೇರಿ ಜನರಿಗೆ ಯಾವ ವಿಚಾರ ಅಗತ್ಯ ಇದೆಯೋ ಅಂದ್ರೆ ಜನಗಳಿಗೆ ಯಾವೆಲ್ಲ ಸೌಲಭ್ಯಗಳು ಬೇಕೋ ಅದರ ಬಗ್ಗೆ ಮಾತ್ರ ನೇರವಾಗಿ ಅಧಿವೇಶನದಲ್ಲಿ ಮಾತಾಡ್ತಾರೆ. ಕೇಂದ್ರ ಹಾಗೂ ಉಳಿದವರ ಬಳಿ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇದೀಗ ಇದೇ ರಾಘವ್ ಚಡ್ಡಾರನ್ನ ಆಮ್ ಆದ್ಮಿ ಪಕ್ಷ ಉಪನಾಯಕ ಸ್ಥಾನದಿಂದ ವಜಾಗೊಳಿಸಿದೆ. ರಾಘವ್ ಚಡ್ಡಾ ಅವರು 2023ರಿಂದ ಈ ಹುದ್ದೆಯನ್ನ ನಿರ್ವಹಿಸ್ತಾ ಇದ್ರು. ಇದೀಗ ಇವರ ಸ್ಥಾನಕ್ಕೆ ಪಂಜಾಬ್ನ ಸಂಸದ ಅಶೋಕ್ ಮಿತ್ತಲ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಕುರಿತು ರಾಜ್ಯಸಭಾ ಸಚಿವಾಲಯಕ್ಕೆ ಪತ್ರವನ್ನ ಬರೆದಿರುವ ಆಪ್ ರಾಘವ್ ಚಡ್ಡಾ ಅವರಿಗೆ ಸದನದಲ್ಲಿ ಮಾತನಾಡಲು ಅವಕಾಶ ನೀಡಬಾರದು ಅಂತ ಮನವಿ ಮಾಡಿದೆ. ಈ ಪತ್ರ ಇದೀಗ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದು, ಆಪ್ ಮತ್ತು ರಾಘವ್ ಚಡ್ಡಾ ನಡುವೆ ಎಲ್ಲವೂ ಸರಿ ಇದೆಯಾ ಎಂಬ ಅನುಮಾನ ಕೂಡ ಮೂಡಿಸಿದೆ. ಇನ್ನು ಇವೆಲ್ಲ ನೋಡ್ತಾ ಇದ್ರೆ ಜನಪರವಾಗಿ ಮಾತನಾಡುವುದೇ ತಪ್ಪಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ರಾಘವ್ ಚಡ್ಡಾ ಅವರು ಮಾತಾಡ್ತಿದ್ದು ಪ್ರತಿಯೊಂದು ಕೂಡ ಜನಪರವಾಗಿ ಇರ್ತಾ ಇತ್ತು. ಒಬ್ಬ ವಿದ್ಯಾವಂತ ಏನೆಲ್ಲ ತಿಳ್ಕೋಬೇಕು, ಏನೆಲ್ಲ ಜನಪರವಾಗಿ ಮಾತನಾಡಬೇಕು ಅದಷ್ಟು ಕೂಡ ಮಾತನಾಡಿದ್ದಾರೆ. ಆದ್ರೆ ನಮ್ಮ ರಾಜಕಾರಣಿಗಳಿಗೆ ವಿದ್ಯಾವಂತ ನಾಯಕ ಬೇಕಾಗಿಲ್ಲ. ರಾಜಕೀಯದಲ್ಲಿ ಯಾವುದೇ ವಿದ್ಯೆಗೂ ಕೂಡ ಬೆಲೆ ಇಲ್ಲ. ಕೇವಲ ಇಲ್ಲಿ ನಡೆಯುವಂತದ್ದು ಓನ್ಲಿ ಇನ್ಫ್ಲೂಯೆನ್ಸ್. ಇಂಥ ನಾಯಕರನ್ನ ಇನ್ನಷ್ಟು ಬೆಳೆಯೋದಕ್ಕೆ ಬಿಡಬೇಕು. ಆದ್ರೆ ಯಾವ ಪಕ್ಷಗಳು ಕೂಡ ಒಳ್ಳೆಯ ನಾಯಕರನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಅತ್ಯಂತ ಜನಪರವಾಗಿ ಕೆಲಸ ಮಾಡುವಂತಹ ಯಾವ ರಾಜಕಾರಣಿಗಳನ್ನು ಕೂಡ ಹೆಚ್ಚಿನ ಸಮಯ ಅಧಿಕಾರದಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಒಟ್ಟಾರೆ ಜನಪರವಾಗಿ ಕೆಲಸ ಮಾಡುವ ನಾಯಕರಿಗೆ ಬೆಲೆ ಇಲ್ಲ ಅನ್ನೋದು ಈ ಮೂಲಕ ಅರ್ಥ ಆಗುತ್ತೆ.